ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಿಟಿ ಪಾರ್ಟಿನ ಮಾಡ್ತಾ ಇದ್ದೀವಿ. ಸೊ ಏನೇನೆಲ್ಲ ಆಗುತ್ತೆ ಅಂತ ನೀವು ಫುಲ್ ವಿಡಿಯೋನ ನೋಡ್ಬೋದು. ಆ್ಯಂಡ್ ನಾವು ಫ್ಯಾಮಿಲಿ ಜೊತೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಒಬ್ಬರೊಬ್ಬರೇ ಫ್ಯಾಮಿಲಿ ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕಿಚನಲ್ಲಿ ಪ್ರಿಪೇರ್ ಆಗ್ತಿದೆ ಒಂದು ಸ್ಟಾರ್ಟರು, ತೋರಿಸ್ತೀನಿ. ಹೆಲೋ ಗೈಸ್, ಹೆಲೋ 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 ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ವಿಡಿಯೋ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಯಾರು? ಓಕೆ, ಏನಂತ ಏನೇನ ಪಾರ್ಟ್ ನೀವೇ ಅಂತ. ಓಕೆ ಓಕೆ, ಸ್ವಲ್ಪ ಫೇಸ್ ತೋರಿಸಿ. ಏನೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಾ ಇವತ್ತು? ಆಮೇಲೆ ಹೇಳ್ತೀನಿ ಲಾಸ್ಟ್. ಇಲ್ಲ ಇಲ್ಲ, ಹೇಳಿ, ಪರವಾಗಿಲ್ಲ. ನೋಡಿ, ಇವರೆಲ್ಲ ಫೇಸ್ ತೋರ್ಸಕ್ಕೆ ಒಂಥರ ಮಾಡ್ತಾರೆ. ಇವರು ನಮ್ ಚಿಕ್ಕಮ್ಮ ನೋಡಿ, ಇವಾಗ ಬಂದಿದ್ದಾರೆ. ಕಾರ್ನ್ ಎಲ್ಲ ಇದ್ ಮಾಡ್ತಾ ಇದಾರೆ. ಫಸ್ಟ್ ಫ್ಯಾಮಿಲಿ ಇವರೇ ಬಂದಿರೋದು. ಹಾಯ್. ಸೊ ಇವರೇ ನಮ್ಮ ಹೀರೋಯಿನಿ ಆಗಿದ್ರು ಸೋಲ್ ಕಟ್ ಫಿಲಮ್ದು. ಟಾಕ್ಸಿಕ್ ನೆಕ್ಸ್ಟ್ ಹೀರೋಯಿನ್ ಅವರೇ. ಶಾರ್ಟ್ ಮೂವಿದು. ಬಿಡ್ಸಿ ಅಂಡ್ ತೋರಿಸ್ತೀನಿ ಬನ್ನಿ ಹೇಗೆಲ್ಲ ಪ್ರಿಪೇರ್. ಎಲ್ಲ ತರ ಅರೇಂಜ್ಮೆಂಟ್ಸ್ ಆಗಿದೆ ಅಂಡ್ ಬೋಟ್ ಕೂಡ ರೆಡಿ ಆಗಿದೆ. ವೆಲ್ಕಮ್ ಟು ಕಿಟ್ಟಿ ಪಾರ್ಟಿ 2026 and let's have a wonderful evening. And this is my handwriting. ಹೇಗಿದೆ ಆಫ್ಟರ್ ಇಯರ್ಸ್ ಬರಿತಾ ಇರೋದು ಇದು. ನಾವು ನಮ್ಮ ಕಿಟಿ ಪಾರ್ಟಿ ಅಂತ ಹೇಳಿದ್ರೆ ನಾವೆಲ್ಲ ಫ್ಯಾಮಿಲೀಸು ಒಂದಾಗ್ತೀವಿ ಆ್ಯಂಡ್ ಫನ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ಆ್ಯಂಡ್ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ಸ್ನ ಮಾಡ್ತೀವಿ. ಬಿಕಾಸ್ ಯಾರ್ಯಾರು ಬರ್ತಡೇಸ್ ಇದೆಯೋ ಅದೆಲ್ಲನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋ ಥರ ಒಂದು ಫೀಲಿಂಗ್ ಇರಲಿ ಅಂತ. ಆ್ಯಂಡ್ ಅಗೇನ್ ಒಂದು ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ದೆನ್ ಸ್ಮಾಲ್ ಡಿನ್ನರ್ ಮಾಡಿಬಿಟ್ಟು ಆ್ಯಂಡ್ ದೆನ್ ವಿ ಡಿಸ್ಪರ್ಸ್. ಟು ಬಿ ಫ್ರ್ಯಾಂಕ್, ಇದನ್ನು ನಮ್ಮ ಮನೇಲಿ ಫಸ್ಟ್ ಹೇಳಿದಾಗ ಕಿಟ್ಟಿ ಪಾರ್ಟಿನ ಏನಿದು ಅಂತೆಲ್ಲ ಇತ್ತು. ಆ್ಯಂಡ್ ನಾವು ಕೂಡ ಕಾಲೇಜಸ್ಸಿಗೆ ಹೋಗ್ತಾ ಇದ್ವಿ, ಇದಾಗತ್ತಾ ಇಲ್ವಾ ಅಂತ. ಬಟ್ ಸ್ಟಿಲ್ ಆಮೇಲೆ ನಾವು ಫ್ಯಾಮಿಲೀಸ್ ಎಲ್ಲ ಒಂದಾದಾಗ ಅಲ್ಲಾಗೋ ಮಜಾ ಇರ್ಬೋದು ಆ್ಯಂಡ್ ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು. ಬಿಕಾಸ್ ಎಷ್ಟೋ ಜನಕ್ಕೆ ನಮ್ಮ ಫ್ಯಾಮಿಲಿಗೆ ಅಂದರೆ ಲೈಕ್ ನಮಗೆ ಆಗಿರ್ಬೋದು ಗೊತ್ತೇ ಇರ್ತಿರ್ಲಿಲ್ಲ ಇವ್ರು ಹೆಂಗೆ ನಮಗೆ ಸಂಬಂಧ ಆಗಬೇಕು ಅಂತೆಲ್ಲ. ಬಟ್ ಆಫ್ಟರ್ ದಿಸ್ ಕಿಟಿ ಪಾರ್ಟಿ ವಿ ಕ್ಯಾನ್ ಸೇ ದಟ್ ತುಂಬ ಕ್ಲೋಸ್ ಬಾಂಡಿಂಗ್ ಸ್ಟಾರ್ಟ್ ಆಗಿದೆ ನಮ್ಮೆಲ್ಲ ಜೊತೆ. ಸೊ ಮಂತ್ಲಿ ಒಬ್ರು ಮನೇಲಿ ಇರುತ್ತೆ. ಸೊ ವಿ ಹ್ಯಾವ್ ಸಮ್ 10 ಫ್ಯಾಮಿಲೀಸ್ ಟುಗೆದರ್. ಈ ವಿಡಿಯೋನ ಫುಲ್ಲು ನೋಡಿ ಆ್ಯಂಡ್ ಡೂ ಎಂಜಾಯ್ ದಿಸ್. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ಇರುತ್ತೆ. ಫುಲ್ಲು ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸ್ನ್ಯಾಕ್ಸ್ ಕೊಡೋದಕ್ಕೆ ಬಾದಾಮ್ ಹಾಲು ಜೊತೆಗೆ ಕಾಯಿ ವಡಿ ರೆಡಿ ಆಗಿದೆ. ನಮ್ಮಮ್ಮ ಮಾಡಿದ ಕಾಯಿ ವಡಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಅದು ಸ್ವಲ್ಪ ಕಪ್ಪು ಆಯ್ತಪ್ಪ, ಎಂತ ಗೊತ್ತಿಲ್ಲ, ರೋಸ್ಟ್ ಆಯ್ತು ಅನ್ಸುತ್ತೆ. ಸ್ವಲ್ಪ ರೋಸ್ಟ್ ಆಗಿದೆ. ಮೇ ಬಿ ನೀವು ಸೆಲೆಕ್ಟ್ ಮಾಡಿರೋದು. ಸೂಪರ್ ಚೆನ್ನಾಗಿದೆ. ಸೂಪರ್. ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ? ಚೆನ್ನಾಗಿದೆ. 10ಕ್ಕೆ 9. ಕಿಟ್ಟಿ ಪಾರ್ಟಿ ಅಂದ್ರೆ ಏನು ಅಂಡ್ ನಿಮ್ಮ ಒಪಿನಿಯನ್? ಕಿಟ್ಟಿ ಪಾರ್ಟಿ ಅಂದ್ರೆ ಒಂದು ಎಂಜಾಯ್ಮೆಂಟ್ ನನ್ನ ಲೆಕ್ಕದಲ್ಲಿ. ಆಮೇಲೆ ಇದು ಫ್ಯಾಮಿಲಿಗಳನ್ನೆಲ್ಲ ಬೆಸೆಯೋ ಒಂದು ಅನುಬಂಧ ತರ. ಆಲ್ಮೋಸ್ಟ್ ನಾವು ಈಗ ಒಂದು 2 ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ. ನನ್ನ ಮಗಳಿಗೆ ಆಗಲಿ, ನನ್ನ ತಂಗಿ ಮಗಳೇ ಆಗಲಿ, ನಮ್ಮ ರಿಲೇಟಿವ್ ಮಕ್ಕಳೆಲ್ಲ ಇದ್ದಾರೆ. ಒಬ್ರಿಗೊಬ್ರಿಗೆ ಏನು ಮುಖ ಪರಿಚಯ ಆಗಲಿ, ಬೇರೆ ಯಾವುದೇ ಒಂದು ಇದಾಗಲಿ ಇರಲಿಲ್ಲ. ಈ ಕಿಟ್ಟಿ ಪಾರ್ಟಿಯಿಂದ ನಾವು ಪ್ರತಿ ವಾರಕ್ಕೊಂದ್ಸಲಿ ಅಥವಾ ಪ್ರತಿ ತಿಂಗಳಿಗೊಂದ್ಸಲಿ ಮೀಟ್ ಆಗ್ತೀವಿ. ಸೊ ಅವ್ರಿಗೂ ಒಂದು ಬಾಂಡ್ನೆಸ್ ಬೆಳೆಯುತ್ತೆ. ನಮ್ಮಣ್ಣ, ನಮ್ಮ ಅತ್ತೆ ಮಗ, ನಮ್ಮ ಚಿಕ್ಕಪ್ಪನ ಮಗ ಅಂತ. ಇದರಿಂದ ಒಂದು ಎಂಟರ್ಟೈನ್ಮೆಂಟು ಇರುತ್ತೆ. ಒಂದು ತಿಂಗಳಲ್ಲಿ ಒಂದಿನ ಫ್ಯಾಮಿಲಿ ಟು ಗೆಟ್ ಟುಗೆದರ್ ಥರ ಒಂದು ಪಾರ್ಟಿ ಆಯೋಜಿಸಿರ್ತಾರೆ. ಟೋಟಲ್ ಓವರ್ ಆಲ್ ಗುಡ್. ಎಲ್ಲರ ಮನೆಯಲ್ಲೂ ಈ ಥರದ ಒಂದೊಂದು ಕಿಟ್ಟಿ ಪಾರ್ಟಿ ಮಾಡಿದ್ರೆ ಮುಂದಿನ ದಿನ ನಾವು ರಿಲೇಷನ್ಶಿಪ್ನ ಹಿಂಗೆ ಬೆಳೆಸ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಒಬ್ರಿಗೊಬ್ರು ಮುಖ ಪರಿಚಯನೇ ಇರಲ್ಲ. ನೆಕ್ಸ್ಟ್ ಜನರೇಷನ್ಗೆ ತುಂಬಾ ಕಷ್ಟ ಆಗ್ಬೋದು. ಎಲ್ಲ ಒಂದು ಮಕ್ಕಳೆಲ್ಲ ಸೇರಿ ಒಂದು ಖುಷಿಯಿಂದ ಎಲ್ಲ ಪಾರ್ಟಿ ಅಂತ ಮಾಡೋದು. ಎಲ್ಲ ಒಟ್ಟಿಗೆ ಸೇರ್ತಾರಲ್ಲ ಅಂತ ನಮ್ಮವ್ರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮೂರು ಬಂಧು ಬಳಗ ಎಲ್ಲ ಒಂದು ಕುರ್ತಾ ಪರಿಚಯ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನಮ್ಮೂರು ಅನ್ನೋದು ಪರಿಚಯ ಇರುತ್ತೆ. ಒಂದೊಂದು ಫ್ಯಾಮಿಲಿ ಒಂದೊಂದು ಮನೇಲಿ ಇರ್ತೀವಿ. ಬೆಂಗಳೂರಲ್ಲಿ, ಊರಲ್ಲಾದ್ರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀವಿ. ಇಲ್ಲಾದ್ರೆ ಎಲ್ಲ ಒಂದೊಂದು ಫ್ಯಾಮಿಲಿ ಇರ್ತೀವಿ. ಈ ತರ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಬಂದು ಒಂದು ಮಕ್ಕಳಿಗೂ ಮುಖ ಪರಿಚಯ ಆಗ್ತೈತೆ. ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಮಾವ, ಅತ್ತೆ ಅಂತೆಲ್ಲ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಕಿಟಿ ಪಾರ್ಟಿ ಅಂತ ತಿಂಗಳಿಗೊಮ್ಮೆ ಮಾಡಿ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗೋದು. ಮಾಡ್ತಿರೋ ಫ್ಯಾಮಿಲಿ ಕಿಟಿ ಪಾರ್ಟಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಅದರಿಂದ ಮಕ್ಕಳಿಗೆ ರಿಲೇಷನ್ಸು ಇವ್ರದ್ದೆಲ್ಲ ಪರಿಚಯ ಆಗುತ್ತೆ. ಇಲ್ಲ ಅಂದರೆ ಮನೆಯಲ್ಲೇ ಇರ್ತಾರೆ. ಯಾರ್ದು ಫಂಕ್ಷನ್ಗೆ ಹೋದರೆ ಫಂಕ್ಷನ್ ಅಟೆಂಡ್ ಮಾಡೋದು ಅದೇ ಆಗೋಗುತ್ತೆ. ಇದರಿಂದ ಎಲ್ಲರದ್ದು ಪರಿಚಯ ಆಗುತ್ತೆ ಮತ್ತು ಎಲ್ಲ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ.
ಯೂಶಲಿ ಕಿಟಿ ಪಾರ್ಟಿ ಅಂದರೆ ಈ ಹೆಂಗಸರು ಅವ್ರವ್ರು ಮಾತ್ರ ಸೇರಿಕೊಂಡು ಮಾಡೋವಂಥ ಕಿಟಿ ಪಾರ್ಟಿ, ಅಂದರೆ ಟೈಮ್ ಪಾಸ್ಗೆ ಇದಕ್ಕೆ ಅಂತ. ಬಟ್ ನಾವಿಲ್ಲಿ ಫ್ಯಾಮಿಲಿ ಕಿಟಿ ಪಾರ್ಟಿ ಅಂತ ಮಾಡ್ಕೊಂಡಿದ್ದೀವಿ. ನಾವು ಒಂದೊಂದು ಇಷ್ಟು ಫ್ಯಾಮಿಲಿ ಅಂತ ಸೇರಿ ತಿಂಗಳಿಗೊಂದ್ಸಲ ಒಬ್ಬರು ಮನೆಯಲ್ಲಿ ಮಾಡೋವಂಥದ್ದು. ಈಗ ಮುಂಚಿನ ಕಾಲದಲ್ಲಿ ಏನು ಅಂದರೆ ಈ ಹಬ್ಬ ಹರಿದಿನ ಬಂದಾಗ ಹೊಸ್ತಿಗೋ ದೀಪಾವಳಿಗೋ ಅಂತ ಎಲ್ಲರೂ ಸೇರ್ತಾ ಇದ್ರು, ಅಜ್ಜಿ ಮನೆಗೆ ಅದಕ್ಕೆ ಇದಕ್ಕೆ ಅಂತ ಒಬ್ರಿಗೊಬ್ರಿಗೆ ಪರಿಚಯ ಆಗ್ತಾ ಇತ್ತು. ಇವಾಗ ಏನಾಗುತ್ತೆ, ಎಲ್ಲ ಸ್ಕೂಲು ಅಂತ ಸ್ಕೂಲು, ಆಫೀಸ್ ಅಂತ ಆಫೀಸು, ಒಬ್ರಿಗೊಬ್ರಿಗೆ ಭೇಟಿನೇ ಆಗಲ್ಲ, ಗೊತ್ತಾಗೋದು ಇಲ್ಲ. ಹಾಗಾಗಿ ಇದೊಂದು ಎಲ್ಲರ ಜೊತೆ ಬಾಂಡಿಂಗ್ ಇರಲಿ ಅಂತ ಶುರು ಮಾಡ್ಕೊಂಡಿದ್ದು. ಸೊ ಇದರಿಂದ ನಮ್ಮದು ಫ್ಯಾಮಿಲಿನಲ್ಲಿ ಒಳ್ಳೆ ಬಾಂಡಿಂಗ್ ಇದೆ, ಒಬ್ಬರಿಂದ ಒಬ್ಬರಿಗೆ ರಿಲೇಷನ್ ಇಂಪ್ರೂವ್ ಆಗಿದೆ, ಮಕ್ಕಳಿಗೆ ಒಬ್ರಿಗೊಬ್ರು ಮಧ್ಯದಲ್ಲಿ ಒಂದು ಫ್ರೆಂಡ್ಶಿಪ್ ಆಗಿದೆ. ಇಲ್ಲಾಂದ್ರೆ ಮಕ್ಕಳಿಗೆ ಯಾರು ಪರಿಚಯನೇ ಇರಲ್ಲ, ಕಸಿನ್ ಅಂದರೆ ಏನಂತ ಗೊತ್ತಿಲ್ಲ, ಕಸಿನ್ ಅಷ್ಟೇ, ದೂರದ ಫ್ರೆಂಡು, ಹಾಯ್ ಬಾಯ್ ಅಷ್ಟೇ ಅನ್ನೋದು ಬಿಟ್ಟು ಸ್ವಲ್ಪ ಅವ್ರ ಮಧ್ಯ ಒಂದು ರಿಲೇಷನ್, ಒಂದು ಫ್ರೆಂಡ್ಶಿಪ್ ಆಗಿದೆ. ಇಟ್ಸ್ ಗುಡ್. ನನ್ನ ಲೆಕ್ಕದಲ್ಲಿ ಈ ಥರದೊಂದು ಇದು ಒಂದು ಒಳ್ಳೆ ಒಂದು ಫಂಕ್ಷನ್ ಅಥವಾ ಪಾರ್ಟಿ ಅಂತ ಅನ್ಸುತ್ತೆ. ಎಲ್ಲ ನನ್ನ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಕಿಟಿ ಪಾರ್ಟಿ ಅನ್ನೋದು ಇವಾಗ ಬಂದಿರೋ ಹೆಸರು. ಅದು ಆಕ್ಚುಲಿ ಮುಂಚೆ ಎಲ್ಲ ಪರಿವಾರದವರೆಲ್ಲ ಎಲ್ಲರೂ ಒಂದ್ಸತಿ ಸಿಕ್ಕಿ ಮಾತಾಡ್ತಾ ಇದ್ದಿದ್ದನ್ನೇ ಇವಾಗ ಎಲ್ಲರೂ ಫ್ಯಾಮಿಲಿ ಸಿಗಕ್ಕಾಗಲ್ಲ, ಇದ್ರು ಎಲ್ಲ ದೂರ ಇರ್ತಾರೆ, ಒಂದು ಬಾಂಡಿಂಗ್ ಇರಲ್ಲ. ಮಕ್ಕಳುಗಳಿಗೂ ಯಾರು ರಿಲೇಷನ್ ಅಲ್ಲಿ ಅವ್ರೇನಾಗ್ಬೇಕು ಇವ್ರೇನಾಗ್ಬೇಕು ಅನ್ನೋದೇ ಗೊತ್ತಿರಲ್ಲ. ಅದೆಲ್ಲದನ್ನು ಒಟ್ಟಿಗೆ ಸೇರಿಸಿ ಒಂದು ಎಲ್ಲರದು ಸುಂದರ ಕ್ಷಣಗಳನ್ನೆಲ್ಲ ನೋಡಿ ಅವ್ರು ಏನಾಗ್ಬೇಕು ಅವ್ರಂದ್ರೆ ಅವರು ಒಬ್ಬರದು ಹಂಚ್ಕೊಂಡು ಮಾತಾಡೋದನ್ನೇ ಈಗಿನ ಇದರಲ್ಲಿ ಜನರೇಷನ್ ಅಲ್ಲಿ ಕಿಟಿ ಪಾರ್ಟಿ ಅಂತ ಮಾಡ್ತಾ ಇದಾರೆ ಅಷ್ಟೇ. ಕಿಟ್ಟಿ ಪಾರ್ಟಿಯಿಂದ ಆಲ್ಮೋಸ್ಟ್ ಇಲ್ಲಿರೋರೆಲ್ಲ ನಂಗೆ ಪರಿಚಯನೇ. ತಿಂಗಳಿಗೊಂದ್ಸಲ ಟೈಮ್ ಪಾಸ್ ಆಗುತ್ತೆ, ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಕುತ್ಕೊಂಡಿರ್ತಾ ಇದ್ವಲ್ಲ, ಇದೊಂದು ಇರೋಕ್ಕೋಸ್ಕರ ತಿಂಗಳಿಗೊಂದ್ಸಲ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಸೀಸನ್ ಅಲ್ಲಿ ನಾನು ಜಾಯ್ನ್ ಆಗಿರ್ಲಿಲ್ಲ, ಈಗ ಸೆಕೆಂಡ್ ಸೀಸನ್ ಅಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಲೈಕ್ ನಾವೆಲ್ಲ ಅಡುಗೆ ಮಾಡೋದು, ಆಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೀವಿ. ಈಗ ಎಲ್ಲರ ಜೊತೆ ಮಾತಾಡಿ ಒಳ್ಳೆ ಥರದಲ್ಲಿ ಚೆನ್ನಾಗೇ ಮಾತಾಡಿಕೊಂಡು ಚೆನ್ನಾಗೇ ನಗಾಡ್ಕೊಂಡು ಗೇಮ್ಸ್ ಆಡ್ಬಿಟ್ಟು, ಇದೊಂದು ಅಂದರೆ ನಮ್ದು ವಾರ ಇಡೀ ಕೆಲಸ ಇರುತ್ತೆ. ಸೊ ಇದೊಂದು ರಿಲ್ಯಾಕ್ಸೇಷನ್ ನಮಗೆ ಮಕ್ಕಳಿಗೆ ಎಲ್ಲರಿಗೂ ರಿಲ್ಯಾಕ್ಸೇಷನ್ ಇದೆ. ಕಿಟ್ಟಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಹೆಂಗಂದ್ರೆ ವರ್ಷಕ್ಕೊಂದ್ಸಲಿ ಮೀಟ್ ಆಗ್ತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಬೆಂಗಳೂರಿಂದ ಬರ್ತಾ ಇದ್ರು, ಊರಲ್ಲಿ ಇದ್ದೆ ಬೆಂಗಳೂರಿಂದ ಎಲ್ಲ ಬರ್ತಾ ಇದ್ರು. ಸೊ ಒಂದ್ಸಲ ಮೀಟ್ ಆಗ್ತಿದ್ವಿ. ಸೊ ಈಗ ತಿಂಗಳಿಗೆ ಒಂದ್ಸಲ ಎಲ್ಲರನ್ನೂ ಮೀಟ್ ಆಗ್ತಾ ಇದ್ವಿ. ಮೊದಲು ವರ್ಷಕ್ಕೊಂದ್ಸಲ ಮೀಟ್ ಆಗ್ತಿರೋರು ಈಗ ತಿಂಗಳಿಗೆ ಒಂದ್ಸಲ ಇಲ್ಲ 2 ತಿಂಗಳಿಗೆ ಒಂದ್ಸಲ ಎಲ್ಲ ಮೀಟ್ ಆಗಿ ಫುಲ್ ಒಂಥರ ಖುಷಿ ಆಗ್ತದೆ. ಸೊ ಐ ಥಿಂಕ್ ಸೌರವೆಲ್ಲ ಅಷ್ಟೊಂದು ಗುರ್ತೇ ಇರಲಿಲ್ಲ. ಮಿಥುನ್, ಪ್ರಭು, ಪ್ರಜ್ಜು ಇವರೆಲ್ಲ ತಿಂಗಳಿಗೆ ಬಂದಾಗೆಲ್ಲ ಊರಲ್ಲಿ ಇದ್ದಾಗ ಸಿಗ್ತಾಯಿದ್ರು. ಇವಾಗ ಇವ್ರನ್ನೆಲ್ಲ ಮೀಟ್ ಆಗ್ತಿರೋದ್ರಿಂದ ಬಾಂಡಿಂಗು ಸ್ವಲ್ಪ ಚೆನ್ನಾಗಿ ಬೆಳೀತು ಅಂತ. ಸೊ ಇದು ಸೆಕೆಂಡ್ ಕಿಟ್ಟಿ ಸೀಸನ್ ಆಗಿರೋದ್ರಿಂದ ಎಷ್ಟೊಂದು ಫೇಸಸ್ ನಂಗೆ ಗೊತ್ತಿಲ್ಲ ಮುಂಚೆ ಇರಬೇಕಾದ್ರೆ. ಬಟ್ ಇವಾಗ ತುಂಬ ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಥರ ಆಗಿದೆ. ಅದ್ರ ಜೊತೆ ಕ್ರಿಕೆಟ್ ಸೇರಿದ್ಮೇಲೆ ಇನ್ನೂ ಫುಲ್ಲು ಖುಷಿಯಾಗಿದೆ. ಮತ್ತು ಗೇಮ್ಸ್ ಆಗಿರಲಿ ಎಲ್ಲದಕ್ಕೂ ತುಂಬ ಏನು ಹೇಳೋದು, ಎಂಕರೇಜ್ಮೆಂಟು ಮತ್ತು ಎಲ್ಲ ಜೊತೆ ಬೆರೆಯೋಕ್ಕೆ ಒಂದು ಟೈಮ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಕಿಟಿ ಪಾರ್ಟಿ ಶುರು ಆದ್ಮೇಲೆ ಬಾಂಡಿಂಗ್ ಚೆನ್ನಾಗಿದೆ. ಇವನು ಯಾರಂತಾನೆ ಗೊತ್ತಿರಲಿಲ್ಲ ಮುಂಚೆ. ಕಿಟಿ ಪಾರ್ಟಿ ಶುರು ಆದ್ಮೇಲೆ ನಮ್ಮ ಹುಡುಗ ಅಂತ ಗೊತ್ತಾಗಿದೆ, ಅದಕ್ಕೆ ಇವರು ಎಲ್ಲ ಗೊತ್ತಿರಲಿಲ್ಲ. ನಮ್ಮ ರಿಲೇಷನ್ ಯಾರ್ಯಾರಂತ ಗೊತ್ತಾಯ್ತು. ಕಿಟಿ ಪಾರ್ಟಿಯಿಂದ ಇವಾಗ ನಾವು ಕ್ರಿಕೆಟ್ ಶುರು ಮಾಡ್ಕೊಂಡಿದ್ದೀವಿ. ವೀಕ್ಲಿ ಕ್ರಿಕೆಟ್ ಆಡ್ತೀವಿ, 1 ಡೇ. ಹಂಗೆ ಬಾಂಡು ಎಲ್ಲರ ಜೊತೆ ಹಂಗೆ ಜಾಸ್ತಿ ಆಗ್ತಿದೆ. ಅದೇ ಎಲ್ಲರೂ ಪರಿಚಯ ಆದರು, ಅದರಿಂದ ಸ್ವಲ್ಪ ಯೂಸ್ ಆಯಿತು. ಆಮೇಲೆ ಟೈಮ್ ಪಾಸ್ ಆಗುತ್ತೆ ಪ್ರತಿ ಸಂಡೇ ಕಿಟಿ ಪಾರ್ಟಿ ಮಾಡಿದಾಗ. ಕಿಟಿ ಪಾರ್ಟಿಯಿಂದನೇ ಅದೇ ಕ್ರಿಕೆಟ್ ಗ್ರೂಪ್ಗೂ ನಮ್ಗೆ ಹೆಲ್ಪ್ ಆಯಿತು. ಹಂಗಂದ್ರೆ ಮೀಟಪ್ ಆಗೋಕ್ಕೆ ಅದೇ ರೀಸನಿಂದನೇ ನಾವು ಕ್ರಿಕೆಟ್ ಆಡೋಕ್ಕೆ. ಆ್ಯಕ್ಚುಲಿ ಕಿಟ್ಟಿ ಪಾರ್ಟಿಗಿಂತ ಮುಂಚೆ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೂಡ ಒಬ್ರಿಗೊಬ್ರು ಮಾತಾಡ್ತಿರ್ಲಿಲ್ಲ, ಅಂದರೆ ಅಷ್ಟೊಂದು ಯಾರಂತ ಗೊತ್ತಿರ್ತಿರ್ಲಿಲ್ಲ. ಈ ಕಿಟ್ಟಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಕಸಿನ್ಸು, ಅಣ್ಣ, ತಮ್ಮ ಎಲ್ಲ ತುಂಬ ಕ್ಲೋಸ್ ಆಗಿದ್ದೀವಿ. ಆಮೇಲೆ ಮಂತ್ಲಿ ಒಂದ್ಸತಿ ಸೇರೋದ್ರಿಂದ ಸ್ವಲ್ಪ ಬಾಂಡಿಂಗ್ ಎಲ್ಲ ಜಾಸ್ತಿ ಆಗಿದೆ. ಇವಾಗ ಫಂಕ್ಷನ್ಸ್ಗೆಲ್ಲ ಹೋದರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ. ಮುಂಚೆ ಎಲ್ಲ ಯಾರೋ ಅನ್ನೋ ಥರ ದೂರ ಹೋಗ್ತಾ ಇದ್ವಿ, ಇವಾಗ ತುಂಬ ಕ್ಲೋಸ್ ಆಗಿದ್ದೀವಿ. ಫಂಕ್ಷನ್ಸಿಗೆ ಬಂದರೂ ಅಷ್ಟೇ ಕಿಟ್ಟಿ ಪಾರ್ಟಿಯಿಂದ. ಆಮೇಲೆ ಕಿಟ್ಟಿ ಪಾರ್ಟಿ ಮುಗಿದ್ಮೇಲೆ ಟ್ರಿಪ್ ಹೋಗೋದ್ರಿಂದ ಎಲ್ಲ ಫುಲ್ಲು ನಮ್ಮದು ಬಾಂಡಿಂಗ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ನಿಮ್ಮ ಫ್ಯಾಮಿಲಿಲೂ ಶುರು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಮಂತ್ಲಿ ಒನ್ಸ್.
ಸೊ ನಮಗೆ ಮುಂಚೆ ಯಾರೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಯಾರೂ ಗೊತ್ತಿರಲಿಲ್ಲ ನನಗೆ, ಇವರೆಲ್ಲ ಬಿಟ್ಟರೆ. ಕಿಟಿ ಪಾರ್ಟಿಯಿಂದ ಇವರೆಲ್ಲ ಯಾರು ಅಂತ ಗೊತ್ತಾಯಿತು. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಹೌ ವಿ ಮೀಟ್ ಅಪ್, ಇಟ್ಸ್ ಅಬೌಟ್ ಹೌ ವಿ ಕನೆಕ್ಟ್ ಅಷ್ಟೇ. ಆಟ ಆಡಿ ಎಲ್ಲ ಮಾಡ್ತೀವಿ ಸಂಡೆ, ಅದರಿಂದ ನಮಗೆ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಅತ್ತೆ ಮನೇಲಿ ಕಿಟಿ ಪಾರ್ಟಿ ಇತ್ತು, ಅಲ್ಲಿ ಬೇರೆ ಬೇರೆ ಥರ ಗೇಮ್ಸ್ ಆಡ್ಸಿದ್ರು, ಆಡಿ ತುಂಬ ಖುಷಿ. ನಾವು ನಮ್ಮ ಏಜ್ ಅವ್ರು ಅಷ್ಟೇ ಅಲ್ಲದೆ ನಮ್ಮ ಏಜ್ಗಿಂತ ದೊಡ್ಡವ್ರ ಜೊತೆ ಎಲ್ಲ ಆಡಿ ಬಾಂಡಿಂಗ್ ಹೆಚ್ಚಿಸ್ಕೋಬೋದು. ಸೊ ಕಿಟಿ ಪಾರ್ಟಿಯಿಂದ ತುಂಬ ಖುಷಿ ಆಗುತ್ತೆ. ಸೊ ಇದು ನಮ್ಮ ಕಿಟಿ ಪಾರ್ಟಿಯ ಬರ್ಡೇ ಇದಿರತ್ತೆ. ಸೊ ಎವ್ರಿ ಮಂತ್ ಯಾರ್ಯಾರು ಬರ್ತ್ಡೇ ಇರುತ್ತೋ ಅವರಿಗೆ ಈ ಕೇಕ್ ನ ಕಟ್ ಮಾಡ್ತೀವಿ. ಅಂಡ್ ಹಿಯರ್ ಇಸ್ ದ ಹೋಲ್ ಟೀಮ್ ಅಂಡ್ ಎಲ್ಲ ಚಿಲ್ಡ್ರನ್ಸ್ ಇದಕ್ಕೆ ಜಾಯಿನ್ ಆಗ್ತಾರೆ. ಏನ್ ಸರ್ವ್ ಮಾಡ್ತಾ ಇದ್ದೀರಾ? ವಿಡಿಯೋದಲ್ಲೇ ತೋರಿಸಿ. ವಿಡಿಯೋ ಮಾಡಿ ದೊಡ್ಡದಾಯ್ತು ಚಿಕ್ಕದ್ ಮಾಡ್ತಿದ್ದಾಳೆ. ಮಾನ್ಸಿ ಕಂಜೂಸ್ ಮಾಡ್ಬೇಡ. Snacks, this is chocolate cake with puffed rice, filled with fried groundnut and batani. It's not batani, it's a putani. With a flavor full of fried garlic. Flavored full of ಎಂತ ಮುಂಡಕ್ಕಿಯೋ ಎಂತ ಗೊತ್ತಿಲ್ಲ ಅಪ್ಪಿಯ ಇದು ಖಾರ ಮುಂಡಕ್ಕಿ. ಸೊ ಇವಾಗ ಜ್ಯೋತಿಯಕ್ಕ ಹೆಂಗ್ ತಿಂತಾರಂತ ತೋರಿಸ್ತಿದ್ದಾರೆ. ನೋಡಿ ತೋರಿಸಿ अलग ही लेवल का बंदा था. ಈಗ ನೋಡ್ತಾ ಇದ್ದಾರೆ, ಆಮೇಲೆ 5 ನಿಮಿಷ ಬಿಟ್ಟು ನೋಡಿ. Asking my brother how is the taste? How is the taste, Anna? It's awesome. Yeah, it's really wonderful. Next one. Yes, that cake also it's cooked very well, and this one that mixed with the dry fruits and all, it's very fantastic. There is dry fruits, Anna. That this is the groundnuts and coconut, dry coconuts. That's all. It's a dry fruits itself. Okay. It's not much difference for that. Yeah, it's really fantastic. Thank you. Go. Pillu. Aste.